ಇವ್ರದ್ದೇನಿರುತ್ತೆ FRO ಡ್ಯೂಟಿ, ಅವ್ರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹತ್ರ ಅವ್ರನ್ನ ಒಪ್ಪಿಸಿದಾಗ ದೇ ಫೈಂಡ್ ಇಟ್ ಔಟ್. ಅವ್ರು ಫೈಂಡ್ ಔಟ್ ಮಾಡಿ ಅವ್ರು ಕಳಿಸೋದ್ ಕ್ರಮ ಅವ್ರು ತಗೋತಾರೆ. ಆಯ್ತು ದಿಲೀಪ್ ಅವರೇ, ಕ್ಷಮೆ ಇರ್ಲಿ, ಒಂದು ಕರೆ ಇದೆ, ಅದನ್ನು ಸ್ವೀಕರಿಸಿ ದಿಲೀಪ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಸೋಮಶೇಖರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸೋಮಶೇಖರ್ ಅವರು. ನಮಸ್ಕಾರ ಮೇಡಮ್. ಹೇಳಿ ಸರ್. ಬಾಂಗ್ಲಾದೇಶ ಪ್ರಜೆಗಳು ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ, ಮಾತಾಡಿ. ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ರೆ ಇಲ್ಲೇ ಪಾಡೇನಾಗಬೇಕು? ಇಲ್ಲಿ ಜಾಗಗಳಿಲ್ಲ ಮೇಡಮ್ ಅವರೇ. ಅವ್ರನ್ನೆಲ್ಲ ಕಳಿಸ್ಬೇಕಲ್ಲ. ಅಲ್ಲ ಸೋಮಶೇಖರ್ ಅವರೇ, ಸೇರ್ಕೊಳಕ್ಕೆ ಬಿಟ್ಟಿರೋದು ನಾವು ನೀವೂನು ಅಲ್ವಾ? ಅಂದ್ರೆ ಅಕ್ಕಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಗೊತ್ತಿದ್ದು ಸುಮ್ನಿರ್ತೀವಿ, ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನಕ್ಕೂ ಹೋಗೋದಿಲ್ಲ. ಎಲ್ಲ ಇದ್ ಮಾಡ್ತಾ ಇದೀವಿ ಮೇಡಮ್, ಈಗೆಲ್ಲ ಎಲ್ಲ ಚೆಕ್ ಮಾಡ್ತಾ ಇದೀವಿ. ಯಾರಿದ್ರೆ ನಿಮಗೆ ಇದ್ ಮಾಡ್ತೀವಿ, ಇನ್ಫಾರ್ಮ್ ಮಾಡ್ತೀವಿ ಮೇಡಮ್. ರೈಟ್ ಸರ್, ರೈಟ್ ಸರ್, ಧನ್ಯವಾದ ಕರೆ ಮಾಡಿದಕ್ಕೆ. ದಿಲೀಪ್ ಅವರೇ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುವಾಗ ಮತ್ತೊಂದಂದ್ರು, ಅಕ್ರಮವಾಗಿ ಬರ್ತಿರೋರೆಲ್ಲ ಬಹುತೇಕರು ಉತ್ತರ ಭಾರತದ ರಾಜ್ಯಗಳಿಂದಲೇ ಬರ್ತಾ ಇದ್ದಾರೆ. ನಮ್ಮ ರಾಜ್ಯ ಏನು ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರೋದಲ್ಲ, ಯಾವುದೇ ದೇಶದ ಗಡಿಯನ್ನ ಹೊಂದ್ಕೊಂಡಿರುವ ರಾಜ್ಯ ಅಲ್ಲ. ಹೀಗಾಗಿ ಎಲ್ಲಿಂದ ಬಂದರೂ ಕೂಡ ನಮ್ಮದೇ ದೇಶದ ಬೇರೆ ಯಾವುದೋ ರಾಜ್ಯ, ಅದರಲ್ಲೂ ಎಸ್ಪೆಷಲಿ ಉತ್ತರ ಭಾಗದ ರಾಜ್ಯಗಳಿಂದ ವೇರ್ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಆರ್ ರೂಲ್ಡ್ ಬೈ ಬಿಜೆಪಿ, ಆ ಕಡೆಯಿಂದಲೇ ಬರ್ತಿದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಸರ್, ಈಗ ಅಲ್ಲೆಲ್ಲ ಕೇಳಿಸ್ಕೊಂಬಿಡಿ ಪೂರ್ತಿ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ SIR ಆಯ್ತು ಅಂತಂದ್ರೆ ಅಲ್ಲಿಂದ ಟ್ರೈನ್ ಅಲ್ಲಿ ಬಂದ್ಬಿಟ್ರು ಅಂತ ಹೇಳಿ ಮೈಸೂರಿನಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗೋಯ್ತು. ಅಂದ್ರೆ ನಿಮ್ ವೆಸ್ಟ್ ಬೆಂಗಾಲ್ ಇಂದ ಆಚೆ ಹಾಕೋ ಪ್ರಯತ್ನ ಬಿಜೆಪಿ ಸರ್ಕಾರ ಮಾಡ್ತಿದೆ. ಸರಿ, ಆಚೆ ಹಾಕ್ಬೇಕಾಗಿರೋದು ಎಲ್ಲಿಗೆ? ಕರ್ನಾಟಕಕ್ಕ ಅಥವಾ ಕೇರಳಗ ಅಥವಾ ತಮಿಳುನಾಡಿಗ? ವೆಸ್ಟ್ ಬೆಂಗಾಲ್ ಇಂದ ನಿಜವಾಗ್ಲೂ ಹೋಗ್ಬೇಕಾಗಿರೋದು ಬಾಂಗ್ಲಾದೇಶಕ್ಕೋ ನೇಪಾಲ್ಗೋ ಭೂತಾನ್ಗೋ, ಎಲ್ಲಿ ಬಂದಿದ್ದಾರೋ ಅಲ್ಲಿಂದ. ನೋಡಿ, ಅವ್ರ ಪ್ರಶ್ನೆನಲ್ಲೇನೆ ಉತ್ತರ ಇದೆ. ಪ್ರಿಯಾಂಕ ಖರ್ಗೆ ಅವ್ರ ಪ್ರಶ್ನೆನಲ್ಲೇನೆ ಉತ್ತರ ಭಾರತದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ? ಇಲ್ಲಿ ಸಾಫ್ಟ್ ಕಾರ್ನರ್ ಇದ್ದಾರೆ, ತಪ್ಪಿಸ್ಕೊಂಡು ಯಾಕೆ ಬರ್ತಾ ಇದ್ದಾರೆ? ಈಗ ಒಬ್ಬ ಕಳ್ಳ ತಪ್ಪಿಸ್ಕೊಂಡು ಇನ್ನೊಂದು ಮನೆಗೆ ಹೋಗ್ತಾನೆ ಅಂತಂದ್ರೆ ಯಾಕೆ ಹೋಗ್ತಾನೆ? ಆ ಮನೆಯಲ್ಲಿ ಅವ್ನು ಕಳ್ತನ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೋಗ್ತಾನೆ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಸೊ ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ಬೇಕು, ಇವತ್ತು ಉತ್ತರ ಕೊಡಬೇಕು. ಸ್ವಾಮಿ, ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದಾರೆ ಅಲ್ಲಿಂದ? ವೆಸ್ಟ್ ಬೆಂಗಾಲ್, ಪ್ಲೀಸ್ ಲಿಸನ್. ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದಾರೆ? ವೆಸ್ಟ್ ಬೆಂಗಾಲಿಂದ ಆಗಿರ್ಬೋದು, ಅಸ್ಸಾಮಿಂದ ಆಗಿರ್ಬೋದು, ಗುಜರಾತಿಂದ ಆಗಿರ್ಬೋದು, ಮಧ್ಯಪ್ರದೇಶದಿಂದ ಆಗಿರ್ಬೋದು, ಅಲ್ಲಿರ್ತಕ್ಕಂಥವ್ರು ಗಡಿಪಾರು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವ್ಯಾಕೆ ಮಾಡಕ್ಕಾಗ್ತಲ್ಲ? ನಿಮ್ಗೆ ಹೇಳಿದೆ, ಅಸ್ಸಾಂ ಡೇಟಾ ಹೇಳಿದ್ರೆ ಹೇಳ್ತೀನಿ, ಡೇಟಾ ಹೇಳಲಿಕ್ಕೆ ಸಮಯ ಆಗುತ್ತೆ. ಆದ್ರೆ ಇವತ್ತು ಮೇಡಮ್ ಇಸ್ ಅ ಕ್ಲಿಯರ್, ಇವತ್ತು ಯಾರೇ ಆಗಿರ್ಲಿ, ನಾವಿವತ್ತು ಅಬ್ದುಲ್ ರಜಾಕ್ ಅವ್ರಿಗೆ ಹೇಳ್ತೀನಿ, ಮತ್ತೆ ಇವ್ರು ಎಡೆಹಳ್ಳಿ ಅವ್ರಿಗೆ ಹೇಳ್ತೀನಿ, ನಾವಿಲ್ಲಿ ಧರ್ಮವನ್ನ ಹೇಳತ್ತಿರೋದು ಬೇಡ. ಅವ್ರು ಯಾರೇ ಆಗಿರ್ಲಿ, ಮಾತಾಡಕ್ಕೆ ಅವಕಾಶ ಕೊಡ್ತಾರೆ ಹೇಳೋದು. ಹಿಂದೂಗಳು ಯಾವ ಬಾಂಗ್ಲಾದೇಶದಿಂದ ಅವ್ರು ಯಾರಾದ್ರೂ ಬರ್ಲಿ, ಕೇಳಿಸ್ಕೊಡ್ರಿ ಒಂದು ನಿಮಿಷ, ನಾನು ಉತ್ತರ ಕೇಳಿಸ್ಕೊಡ್ರಿ ಫಸ್ಟ್, ಆಮೇಲೆ ಮಾತಾಡ್ರಿ. ನೋಡಿ, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಯಾವುದೇ ಧರ್ಮದವ್ರು ಈ ದೇಶಕ್ಕೆ ಬಂದ್ರೆ ಕಾನೂನಾತ್ಮಕವಾಗಿ ಬರಬೇಕು, ಕಾನೂನು ವಿರುದ್ಧವಾಗಿ ಬರಂಗಿಲ್ಲ. ಅಕಸ್ಮಾತ್ ಬೇರೆ ಧರ್ಮದವ್ರು ಬಂದ್ರು ಸಹ ನಮ್ಮಲ್ಲಿ CAB ಅಂತ ಒಂದು ಆಕ್ಟ್ ಇದೆ, ಸಿಟಿಜನ್ ಅಮೆಂಡ್ಮೆಂಟ್ ಬಿಲ್ ಅಂತಕ್ಕಂಥ ಒಂದು ಆಕ್ಟ್ ಇದೆ. ಆಕ್ಟ್ ಅನ್ನ ತಂದಿದ್ದಾರೆ. ಅದ್ರ ಪ್ರಕಾರ ಪೌರತ್ವವನ್ನು ತೆಗೆದುಕೊಳ್ಳಿ. ಪೌರತ್ವ ತೆಗೆದುಕೊಂಡಿರೋರು ಮಾತ್ರ ಈ ದೇಶದಲ್ಲಿ ಇರಬೇಕು. ಪೌರತ್ವ ತೆಗೆದುಕೊಳ್ದಲ್ಲ ಇರ್ತಕ್ಕಂಥವ್ರು ಈ ದೇಶದಿಂದ ಆಚೆ ಹೋಗ್ಬೇಕು. ಮತ್ತೆ ಇನ್ನೊಂದು ಮೇಡಮ್, ಇವತ್ತು ನಮ್ಮಲ್ಲಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆನು ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದೆ. ಡಿಟೆನ್ಷನ್ ಸೆಂಟರ್ ಅಂತ ಹೇಳಿ ಮಾಡಿದ್ದಾರೆ ನೆಲಮಂಗಲ ಹತ್ರ, ಅಲ್ಲಿ 50 ಜನ ಇಡಕ್ಕಾಗಲ್ಲ, 100 ಜನ ಇಡಕ್ಕಾಗಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕೇಂದ್ರ ಸರ್ಕಾರ ಮಾಡಬೇಕು ಅಂದ್ರೆ ಖಂಡಿತ ಇಲ್ಲ, ರಾಜ್ಯ ಸರ್ಕಾರ ನಿಮಿಷ ಮೇಡಮ್, ಪ್ಲೀಸ್. ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಆದ್ರೆ ದುರಾದೃಷ್ಟವಶಾತ್ ಅವರು ಅಲ್ಲಿ ಆ ಕೆಲಸವನ್ನ ಮಾಡ್ತಾ ಇಲ್ಲ, ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಇನ್ನೊಂದು ಮೇಡಮ್, ಇಲ್ಲಿ ಇವತ್ತು ಅಸ್ಸಾಮಿಂದ ಆಗಿರ್ಬೋದು, ವೆಸ್ಟ್ ಬೆಂಗಾಲಿಂದ ಆಗಿರ್ಬೋದು, ಅವ್ರು ಬರ್ತಕ್ಕಂಥದ್ದು ಏನ್ ಮಾಡ್ತಾರೆ? ಒಂದು, ಈಗ ಯಾರೋ ಈಗ ಹಿಂದೂ ಕಾರ್ಯಕರ್ತರು ವಿಚಾರ ಹೇಳಿದ್ರು, ಹಿಂದೂ ಕಾರ್ಯಕರ್ತರು ಹೋಗ್ಬಿಡ್ತಾರೆ, ಅವ್ರನ್ನ ಕೇಳ್ತಾರೆ ಅಂತ. ಯಾಕೆ ಕೇಳಬಾರ್ದು? ನಾನೊಬ್ಬ ಭಾರತೀಯ ಮೇಡಮ್, ನೀನ್ ಯಾಕಪ್ಪ ಬೇರೆ ದೇಶದ ನಮ್ ದೇಶಕ್ಕೆ ಬಂದಿದ್ಯಾ ಅಂತ ಕೇಳ್ತಕ್ಕಂಥದ್ದು ನನ್ನ ಹಕ್ಕು. ಕೇಳೋದಕ್ಕೂ ಮೋಹನ್ ಭಾಗವತರು ಮೊನ್ನೆ ಹೇಳಿದ್ರು ಸರ್, ಪ್ರೊಟೆಸ್ಟ್ ಮಾಡ್ಲಿಕ್ಕೂ ಕೂಡ ಕೆಲವೊಂದು ಪ್ಯಾಟರ್ನ್ ಇರುತ್ತೆ, ಅದನ್ನ ದಾಟಬಾರ್ದು. ಹಂಗೇನೆ ಪ್ರಶ್ನೆ ಕೇಳಕ್ಕೂ ಒಂದು ಪ್ಯಾಟರ್ನ್ ಇರುತ್ತೆ. ಕೇಳಿದೀವಿ ದಿಲೀಪ್ ಅವರ ಲೀಗಲಿ ಅಂದ್ರೆ ಯಾವುದೋ ಒಂದು ಗುಡಿಸ್ಲು ಶೆಡ್ ಅದ್ರೊಳಗಡೆ ಹೇಳ್ದಲ್ಲ ಹೋಗ್ಬಿಡೋದು, ಲೋಕಲ್ ಪೊಲೀಸರ ಸಹಾಯ ತಗೊಳ್ದಿರೋದು. ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ರಾಜ್ಯ ಸರ್ಕಾರ ಇಷ್ಟೆಲ್ಲ ದೊಡ್ಡ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಇದ್ದಾರೆ ಅಂತ ಹೇಳ್ಬಿಟ್ಟು ಕಣ್ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ, ನಾವು ಈ ಭಾರತದಲ್ಲಿ ಅನ್ನ ತಿಂತಾ ಇರ್ತಕ್ಕಂಥವ್ರು, ಈ ಭಾರತದಲ್ಲಿ ಇರ್ತಕ್ಕಂಥವ್ರು, ಇವ್ರ ಅಕ್ರಮ ವಲಸಿಗರನ್ನ, ನಾನು ಯಾವ ಧರ್ಮವನ್ನ ಮಾತಾಡ್ತಾ ಇಲ್ಲ, ನೈಜೀರಿಯಾ ಆಗಿರ್ಲಿ, ಬಾಂಗ್ಲಾದೇಶ ಆಗಿರ್ಲಿ, ಯಾವನೇ ಆಗಿರ್ಲಿ, ಅವ್ರನ್ನ ನೋಡ್ಕೊಂಡು ಇವ್ರು ಸುಮ್ಮನೆ ಕೂತಿದ್ದಾರೆ ಅಂತ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು?